ಪ್ರೆಷರ್ ಕಡಿಮೆ ಕೊಡಿ ಬ್ಲೆಂಡರ್. ಪ್ರೆಷರ್ ಜಾಸ್ತಿ ಆದ್ರೆ ಇರೋ ಪ್ರಾಡಕ್ಟ್ ವಾಪಸ್ ಬರುತ್ತೆ. ನೀವೇನ್ ಕಲರ್ ಕರೆಕ್ಷನ್ ಮಾಡಿದ್ರು ವೇಸ್ಟ್. ದೊಡ್ಡ ಅಂತ ಹಾಕಿದ್ರೆ ವಾಪಸ್ ಬಂದ್ಬಿಡುತ್ತೆ ನೋಡಿ. ಇಷ್ಟೇ ಇದ್ ಮಾಡಿದ್ರೆ ವಾಪಸ್ ಬರುತ್ತೆ ಅದು ಪ್ರಾಡಕ್ಟ್. ಏನಕ್ಕೆ ಅಂದ್ರೆ ಜಸ್ಟ್ ಎಕ್ಸೆಸ್ ಪ್ರಾಡಕ್ಟ್ ನ ರಿಮೂವ್ ಮಾಡಕ್ಕಷ್ಟೇ, ಕೇಕಿ ಮೇಕಪ್ ನ ಅವಾಯ್ಡ್ ಮಾಡಕ್ಕೆ. ನೋಡಿ ಅಲ್ಲಿ ಆ ಕಡೆ ನೋಡೋಕೆ ಈ ಕಡೆ ವ್ಯತ್ಯಾಸ ಇದೆಯಾ ಅಷ್ಟೇ. ಬಟ್ ಆರೆಂಜ್ ಅಲ್ಲೇ ಇರ್ಬೇಕು, ಬಂದ್ಬಿಡ್ಬಾರ್ದು ವಾಪಸ್. ನೋಡಿ ಶಾರ್ಪ್ ಆಗಿರ್ಬೇಕು. ಇಲ್ಲಿ ಸ್ಲೀಪಿಂಗ್ ಮೋಡ್. ಇದು ಐ ಮೇಕಪ್ ಹೈಲೈಟ್ ಮಾಡ್ಬೇಕು ಅಂದ್ರೆ ಈ ಶೇಡ್ ತಗೊಂಬೋದು ನೀವು. ಇವ್ರ ಸ್ಕಿನ್ ಟೋನ್ಗೆ ಇನ್ನ ಸ್ವಲ್ಪ ಡಾರ್ಕ್ ತಗೊಂಡು ನಡೆಯುತ್ತೆ. ಯಾವಾಗ ತುಂಬಾ ನ್ಯಾಚುರಲ್ ಬೇಕು ನನಗೆ, ಬ್ರೈಟ್ ಸ್ವಲ್ಪನೂ ಕಾಣಿಸ್ಬಾರ್ದು ಅಂದಾಗ ಓಕೆ ಇದು ಓಕೆ. ಬ್ರೈಟರ್ ಐ ಮೇಕಪ್ ಆಲ್ಮೋಸ್ಟ್ ಎಲ್ಲ ಲೈಟರ್ ಕನ್ಸೀಲರ್ಸ್ ಯೂಸ್ ಮಾಡೋದು. ಇನ್ ಕೇಸ್ ತುಂಬಾ ನ್ಯಾಚುರಲ್ ಆಗಿ ಬೇಕು ಅಂದ್ರೆ ಇದಕ್ಕಿಂತ ಸ್ವಲ್ಪ ಡಾರ್ಕರ್ ಯೂಸ್ ಮಾಡಿ. ಎಕ್ಸಾಕ್ಟ್ ಇವ್ರ ಶೇಡ್ ಯೂಸ್ ಮಾಡೋದು ನಡೆಯುತ್ತೆ ನೋಡಿ. ನೋಡಿ ಶೇಪ್ ಸ್ವಲ್ಪನೂ ಪ್ಯಾಚ್ ಇರಬಾರ್ದು, ಬ್ಲ್ಯಾಕ್ ಕಾಣಿಸ್ಬಾರ್ದು. ಆರೆಂಜ್ ಹಾಕಿದೀನಿ, ಕಲರ್ ಕರೆಕ್ಷನ್ ಮಾಡಿದೀನಿ, ಎಲ್ಲ ಮಾಡಿದೀನಿ, ಬಟ್ ಆದ್ರೂ ಇನ್ನ ಪ್ಯಾಚ್ ಆಗ್ತಿದೆ, ಗ್ರೇ ಆಗ್ತಿದೆ. ಯಾಕೆ ನೋಡಿ ಆಲ್ರೆಡಿ ಹಾಕಿರೋದು ಫುಲ್ ತೆಗ್ದ್ಬಿಟ್ಟಿದೀರಾ. ಸ್ವಲ್ಪ ಹಾಕಿರೋದು ಹಂಗೆ ಇರ್ಬೇಕು. ಆ ಡಾರ್ಕ್ ಸ್ಪಾಟ್ಸ್ ನ, ಡಾರ್ಕ್ ಪಿಗ್ಮೆಂಟೇಶನ್ ನ ಕಲರ್ ಕರೆಕ್ಷನ್ ಆರೆಂಜ್ ಪೀಚ್ ವಾಟ್ ಎವರ್ ಏನ್ ಯೂಸ್ ಮಾಡ್ತಾ ಇದೀರಾ ಅದು ಅದ್ರಲ್ಲಿ ಕವರ್ ಆಗ್ಬಿಟ್ಟಿರ್ಬೇಕು. ಕಪ್ಪು ಕಾಣಿಸ್ಲೇ ಇವಾಗ ನೋಡಿ. ಈ ಕಡೆ ಕಾಣಿಸ್ತಿಲ್ಲ, ಆ ಕಡೆ ಕಾಣಿಸ್ತಿದ್ಯಾ? ಈ ಪಾರ್ಟ್ ಮಾಡಿ. ಅದ್ ಕಾಣಿಸ್ಲೇಬಾರ್ದು. ಸ್ವಲ್ಪನೂ ಗ್ಯಾಪ್ ಇಂದ ಕಲರ್ ಕರೆಕ್ಟ್ ಮಾಡಿದ್ರೆ ಪ್ಯಾಚ್ ಆಗಲ್ಲ.